ವರ್ತನೆ ಮಾಡಿಸ್ತೀರಿ. ಸೊ ನಾನು ಸರ್ಕಾರಕ್ಕೆ ಹೇಳ್ತೇನೆ, ನಿಲ್ಲಿಸಬೇಕು. ಇಲ್ಲಾದ್ರೆ ನಾವು ಹಿಂದೂ ಸಂಘಟಕರು ಆ ಹೋಟೆಲ್ಗಳಲ್ಲಿ ಹೊಕ್ಕು ಹೊಡಿಬೇಕಾಗತ್ತೆ ಅಂತ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಯಾಕೆ ಅಂದ್ರೆ ಶೋಕಾಚರಣೆ ಮತ್ತು ಡಿಕ್ಲೇರ್ ಯಾಕೆ ಮಾಡಿದ್ರು ನಾವು? ಅಷ್ಟೇ ಅಲ್ಲ, ಅವೈಜ್ಞಾನಿಕವಾದಂತಹ ಈ ರೀತಿಯ ಪ್ರಕ್ರಿಯೆ ಯುವಕರನ್ನ ಹಾಳು ಮಾಡುವಂತಹ ಪ್ರಕ್ರಿಯೆ ಯಾಕೆ ಮಾಡ್ತಾ ಇದ್ರಿ? ಯುವಕ ಯುವತಿಯರನ್ನ ಅತ್ಯಂತ ಅಶ್ಲೀಲವಾಗಿ ಡ್ರಗ್ ಮಾಫಿಯಾದೊಳಗೆ ಸಿಗಿಸಾಕಿ ಇಡೀ ವರ್ಷ ಪೂರ್ತಿ ಅವರ ಜೀವನವನ್ನು ಹಾಳು ಮಾಡುವಂತ ಈ 31ನೇ ಡಿಸೆಂಬರ್ದ ಈ ಕಾರ್ಯಕ್ರಮವನ್ನು ಸರ್ಕಾರ ಬಹಳ ಗಂಭೀರವಾಗಿ ತಗೊಂಡು ರದ್ದು ಮಾಡಬೇಕು ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇಲ್ಲಾದರೆ ನಾವು ಇಡೀ ರಾಜ್ಯದಲ್ಲಿ ಶ್ರೀರಾಮ್ ಸೇನೆ ಸಂಘಟನೆ ಜೊತೆಗೆ ಎಲ್ಲ ಹಿಂದೂ ಸಂಘಟನೆಗಳು ಅಲ್ಲಿ ಎಲ್ಲೆಲ್ಲಿ ಆಚರಣೆ ಆಗತ್ತೆ ಅಲ್ಲಿ ನಾವು ಅದರ ಬಗ್ಗೆ ಪ್ರತಿಭಟನೆ ಮಾಡಬೇಕಾಗತ್ತೆ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇನ್ನು ಈಗಾಗಲೇ ಈ 31ರ ಕಾರ್ಯಕ್ರಮ ಮೈಸೂರಲ್ಲಿ ರದ್ದು ಮಾಡಿದ್ದಾರೆ. ಇಡೀ ಮೈಸೂರು ನಗರದಲ್ಲಿ ಲೈಟಿಂಗ್ ಮಾಡ್ತಾರೆ ಮತ್ತು ಇಂಗ್ಲಿಷ್ ಬ್ಯಾಂಡು ಮತ್ತು ನಮ್ಮ ಭಾರತೀಯ ಬ್ಯಾಂಡಿನಿಂದ ಸ್ವಾಗತ ಮಾಡ್ತಾರೆ. ಅದನ್ನೂ ರದ್ದು ಮಾಡಿದ್ದಾರೆ. ಸೊ ಇಡೀ ಆ ಏನೇನು 31ನೇ ತಾರೀಕಿನ ಕಾರ್ಯಕ್ರಮದ ಯೋಜನೆಯನ್ನು ಸಂಪೂರ್ಣವಾಗಿ ರದ್ದು ಮಾಡಿದ್ದಾರೆ. ನಾನು ಹೇಳೋದು ಸರ್ಕಾರ ಇಡೀ ರಾಜ್ಯದಲ್ಲಿ ಬಂದ್ ಮಾಡಬೇಕು, ರದ್ದು ಮಾಡಬೇಕು ಅನ್ನುವಂಥದ್ದು ಹೇಳ್ತೀನಿ. ಮತ್ತೊಮ್ಮೆ ಪ್ರಮೋದ್ ಮುತಾಲಿಕ್ ಗುಡುಗಿದ್ದಾರೆ, ಪ್ರೆಸ್ ಮೀಟ್ ಮಾಡಿದ್ದಾರೆ, ಎಚ್ಚರಿಕೆ ಕೊಟ್ಟಿದ್ದಾರೆ. ಹೊಸ ವರ್ಷದ ಆಚರಣೆ ಮಾಡಕೂಡದು ಅಂತ ಹೇಳಿದ್ದಾರೆ. ಒಂದು ವಿಧದಲ್ಲಿ ಶೋಕಾಚರಣೆ ಇದೆ, ಆಚರಣೆ ಮಾಡಬಾರದು ಅಂತೇಳಿ ಒಂದು ವಿಧ ಆದ್ರೆ, ಮತ್ತೊಂದು ಕಡೆ ಅವರು ಹೇಳ್ತಾರೆ ಹೊಸ ವರ್ಷ ನಮ್ಮದಲ್ಲ, ಹಿಂದೂಗಳದಲ್ಲ, ಹೊಸ ವರ್ಷ ಯುಗಾದಿಗೆ. ಈ ಹೊಸ ವರ್ಷ ಏನು ಬ್ರಿಟಿಷರು ಬಿಟ್ಟು ಹೋಗಿದ್ದಂತ ಹೊಸ ವರ್ಷವನ್ನ ನಾವು ಆಚರಣೆ ಮಾಡ್ತೀವಿ, ನಾವು ಕುಡ್ತಾ ಮಾಡ್ತೀವಿ, ಡ್ಯಾನ್ಸ್ ಮಾಡ್ತೀವಿ, ಎಲ್ಲವನ್ನೂ ಹೇಳ್ತಾರೆ. ಪ್ರಮೋದ್ ಮುತಾಲಿಕ್ ಅವರು ಪ್ರೆಸ್ ಮೀಟ್ ಮಾಡಿ ಹೇಳ್ತಾ ಇರ್ತಾರೆ. ಆದ್ರೆ ಇಡೀ ಹಿಂದೂ ಧರ್ಮವನ್ನ ನಾಶ ಮಾಡ್ತಾ ಇರುವುದು ಯಾರು? ಹಿಂದೂ ಧರ್ಮದ ಸಂಸ್ಕೃತಿಯನ್ನು ಹಾಳು ಮಾಡ್ತಾ ಇರುವುದು ಯಾರು? ಪ್ರಮೋದ್ ಮುತಾಲಿಕ್ ಅವರು ಶ್ರೀರಾಮ ಸೇನೆಯ ಮುಖ್ಯಸ್ಥರಾಗಿ ಒಂದು ಸರಿ ಒಬ್ಬ ಹಿಂದೂವಾಗಿ ಯೋಚನೆ ಮಾಡಬೇಕು. ಇಲ್ಲಿ ಆರಂಭದಿಂದಲೂ ಏನು ಬೇಸಿಕ್ ಇಂದಲೂ ಹಿಂದೂ ಧರ್ಮವನ್ನ ದಾರಿ ತಪ್ಪಿಸ್ತಾ ಇರುವುದು ಬೇರೆ ಧರ್ಮದವರು ಅಲ್ಲ. ಹಿಂದೂ ಧರ್ಮವನ್ನ ದಾರಿ ತಪ್ಪಿಸ್ತಾ ಇರುವುದು, ಹಿಂದೂ ಸಂಸ್ಕೃತಿಯನ್ನು ಹಾಳು ಮಾಡ್ತಾ ಇರೋದು ಸ್ವತಃ ಹಿಂದೂಗಳೇ. ನೀವು ಇತ್ತೀಚೆಗೆ ಒಂದು ವಿಡಿಯೋವನ್ನ ನಾವು ನೋಡಿದ್ವಿ, ವಿಡಿಯೋ ತುಣುಕವನ್ನ ನೋಡಿದ್ವಿ. ಏನು ಪ್ರಸ್ತುತ ವಿಡಿಯೋವನ್ನ ಶೂಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾರೆ ಅಂತಂದ್ರೆ, ಅಶ್ಲೀಲವಾದ ಬಟ್ಟೆಗಳನ್ನ ಹಾಕೊಂಡು ಅಪ್ಲೋಡ್ ಮಾಡ್ತಾರೆ ಅಂತಂದ್ರೆ, ಹಿಂದೂ ಸಂಸ್ಕೃತಿಯನ್ನ ಹಾಳು ಮಾಡ್ತಾ ಇದ್ದಾರೆ ಅಂತಂದಾಗ ನೀವ್ ಏನ್ ಮಾಡ್ಬೇಕು? ಇಂಥದ್ರ ಬಗ್ಗೆ ಗಮನ ಹರಿಸಬೇಕು, ಜಾಗೃತಿ ಮೂಡಿಸ್ಬೇಕು. ಏನ್ ಮಾಡ್ತಾ ಇದ್ದೀರಿ? 100 ವರ್ಷಗಳ RSS ಇವತ್ತು 100 ವರ್ಷಗಳ ಸಂಭ್ರಮಾಚರಣೆಯಲ್ಲಿ ಇದೆಯಲ್ಲ, ಫೆಬ್ರವರಿ ತಿಂಗಳಲ್ಲಿ ಇವತ್ತಿನವರೆಗೂ ಹಿಂದೂ ಧರ್ಮದ ಸಂಸ್ಕೃತಿ ಹಾಳಾಗ್ತಾ ಇದೆ. ಧರ್ಮದ ಐಕ್ಯತೆ ಮತ್ತು ಸಂಘಟನೆಗೋಸ್ಕರ ಉಟ್ಕೊಂಡಿದೀವಿ ಅಂತ ಹೇಳಿದಂತವ್ರು ಯಾವತ್ತಾದ್ರೂ ಹಿಂದೂ ಧರ್ಮ ಸಂಸ್ಕೃತಿ ನಾಶ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತನಾಡಿದಿರಾ? ಖಂಡಿತ ಇಲ್ಲ. ರಾಜಕೀಯ ಪಕ್ಷದ ಮುಖವಾಣಿಯಾಗಿ, ರಾಜಕೀಯ ಪಕ್ಷದ ವೋಟ್ ಬ್ಯಾಂಕ್ ಆಗಿ ಅಲ್ಲಿ ವೋಟ್ ಬ್ಯಾಂಕ್ ಅನ್ನು ತಯಾರು ಮಾಡೋದಕ್ಕೋಸ್ಕರವಾಗಿ ಇವತ್ತು RSS ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದೆ ಅಂತ ಗೊತ್ತಾಗ್ತಾ ಇಲ್ವಾ? ಪ್ರಮೋದ್ ಮುತಾಲಿಕ್ ಅವರು ಹೇಳ್ತಾರಲ್ಲ, ಹಿಂದೂಗಳಲ್ಲಿ ಇವತ್ತು ಕ್ರಿಸ್ಮಸ್ ಆಚರಣೆ ಮಾಡ್ತಾ ಇರುವುದು ಹಿಂದೂಗಳೇ. ಹೊಸ ವರ್ಷ ಡಿಸೆಂಬರ್ 31ರ ರಾತ್ರಿ 10 ಗಂಟೆಗೆ ಪ್ರಾರಂಭ ಆಯ್ತು ಅಂತಂದ್ರೆ ಬೆಳಗಿನವರೆಗೂ ಕುಡಿದು ಕುಪ್ಪಳಿಸಿ ಕೇಕ್ಗಳನ್ನ ತಿಂದು ಅಲ್ಲೇನು ಕೇಕ್ ಅನ್ನ ಕಟ್ ಮಾಡಿ ಸಂಭ್ರಮಾಚರಣೆ ಮಾಡಿ ಹೊಸ ವರ್ಷಕ್ಕೆ ಸ್ವಾಗತ ಕೋರ್ತಾ ಇರುವುದು ಹಿಂದೂಗಳೇ. 80% ಇರುವಂತಹ ಹಿಂದೂಗಳೇ. ಇದು ನಮ್ಮ ಕಣ್ಣು ಮುಂದೆ ನಡೀತಾ ಇರುವಂತದ್ದು. ಪ್ರಮೋದ್ ಮುತಾಲಿಕ್ ಅವರು ಪ್ರೆಸ್ ಮೀಟ್ ಮಾಡ್ತಾರೆ, ಲವ್ ಜಿಹಾದ್ ಅಂತಾರೆ, ಮತ್ತೊಂದು ಅಂತಾರೆ, ಹಿಂದೂ ಧರ್ಮದ ರಕ್ಷಣೆ ಅಂತಾರೆ, ಎಲ್ಲವನ್ನೂ ಹೇಳ್ತಾರೆ ಅವರು. ಆದರೆ ಜಾಗೃತಿ ಮೂಡಿಸಬೇಕಾದಂತಹ ಸಮಯದಲ್ಲಿ ಜಾಗೃತಿ ಮೂಡಿಸೋದಿಲ್ಲ. ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ, ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಹತ್ಯೆ ಆಗ್ತಾ ಇದೆ. ಇವತ್ತಿನವರೆಗೂ ಪ್ರಮೋದ್ ಮುತಾಲಿಕ್ ಅವರು ಆ ಸೌಜನ್ಯ ಪ್ರಕರಣದಲ್ಲಿ, ನಾರಾಯಣ ಯಮುನರ ಪ್ರಕರಣದಲ್ಲಿ ಏನಾದ್ರೂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಾ? ಖಂಡಿತ ಕೊಟ್ಟಿಲ್ಲ. ಪ್ರಮೋದ್ ಮುತಾಲಿಕ್ ಅವರು ಮಾತನಾಡುವುದು ಏನು? ಪ್ರೆಸ್ ಮೀಟ್ ಮಾಡ್ತಾರೆ, ಹೇಳ್ತಾರೆ, ಸುಮ್ಮನಾಗ್ತಾರೆ. ಲವ್ ಜಿಹಾದ್ ಅಂತಾರೆ, ಲವ್ ಜಿಹಾದಿಗೆ ಬಲಿ ಆಗ್ತಾ ಇರುವುದು ಹಿಂದೂ ಹೆಣ್ಣುಮಕ್ಕಳು ಅಂತಾರೆ. ಅದೇ ಹಿಂದೂ ಹೆಣ್ಣು ಮಕ್ಕಳಿಗೆ ಅವರ ಪಾಲಕರಿಗೆ ಹೇಳ್ಬೇಕಲ್ವಾ? ಈ ಹೋಗ್ತಾ ಇರುವಂತ ದಾರಿ ಸರಿ ಇಲ್ಲ ಅಂತ ಹೇಳ್ಬೇಕಲ್ಲ, ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ಬೇಕಲ್ಲ, ಯಾಕೆ ಮಾಡ್ತಾ ಇಲ್ಲ? ಇವತ್ತು
ಹಿಂದೂ ಧರ್ಮ ಏನಾದ್ರೂ ವಿನಾಶದತ್ತ ಹೋಗ್ತಾ ಇದೆ, ಸಂಸ್ಕೃತಿ ವಿನಾಶದತ್ತ ಹೋಗ್ತಾ ಇದೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಬೇರೆ ಧರ್ಮದವರಲ್ಲ. ಇವತ್ತು ಕರ್ನಾಟಕದಲ್ಲೇ ನೀವು ತಗೊಳ್ಳೋದಾದ್ರೆ ಮತಾಂತರಗೊಂಡಂತಹ ಕ್ರೈಸ್ತರು, ಹಿಂದೂಗಳನ್ನ ಮತಾಂತರಗೊಳಿಸಿದಂತಹವರು, ಈ ಮತಾಂತರಗೊಂಡ ಕ್ರೈಸ್ತರ ಸಂಖ್ಯೆ ಎಷ್ಟಿದೆ ಗೊತ್ತಾ? ಮತಾಂತರಗೊಂಡ ಕ್ರೈಸ್ತರ ಸಂಖ್ಯೆ ಸುಮಾರು ಬೆಂಗಳೂರು ಒಂದರಲ್ಲೇ 30-35 ಲಕ್ಷ ಜನ ಇದ್ದಾರೆ. ಹಳ್ಳಿಗೆ ವ್ಯಾಪಿಸ್ತಾ ಇದೆ. ಅವರು ಗುಪ್ತಗಾಮಿನಿಯಾಗಿ ಮತಾಂತರ ಮಾಡ್ತಾ ಇದ್ದಾರೆ. ಯಾತಕ್ಕೆ ಆಗ್ತಾ ಇದೆ ಅಂತಂದ್ರೆ ಹಿಂದೂ ಧರ್ಮದಲ್ಲಿ ಯಾರು ಸಹ ನಿಮಗೆ ಸಹಾಯ ಹಸ್ತ ಕೊಡ್ತೀನಿ ಅನ್ನೋರು ಯಾರು ಬರ್ತಾ ಇಲ್ಲ. ಒಂದು ಶಾಲೆಗೆ ಮಕ್ಕಳನ್ನ ಸೇರಿಸಬೇಕು ಅಂತಂದ್ರೆ ಪ್ಲೇ ಹೋಮ್ಗೆ ಲಕ್ಷಾಂತರ ರೂಪಾಯಿ ಡೊನೇಷನ್. ಹಿಂದೂ ಧರ್ಮದ ಹೆಸರಿನಲ್ಲಿ ಸ್ಥಾಪನೆ ಆಗಿರುವಂತಹ ಶಾಲೆಗಳಲ್ಲೇ ಪ್ಲೇ ಹೋಮ್ಗೆ ಈ ರೀತಿಯಾದಂತಹ ಡೊನೇಷನ್ ಇದ್ದಾಗ ಯಾವ ಹಿಂದೂಗೆ ಇಲ್ಲಿ ನಂಬಿಕೆ ಬರುತ್ತೆ? ಇಂಥದ್ರ ಬಗ್ಗೆ ಯೋಚನೆ ಮಾಡ್ಬೇಕಲ್ಲ ಪ್ರಮೋದ್ ಮುತಾಲಿಕ್ ಅವರು ಪ್ರೆಸ್ ಮೀಟ್ ಮಾಡ್ತಾರೆ. ಅವರ ಕಾಳಜಿಗೆ ನಾವು ಹ್ಯಾಟ್ಸ್ ಆಫ್ ಹೇಳೋಣ. ಆದ್ರೆ ಧರ್ಮವನ್ನ ಉಳಿಸಬೇಕಾದ, ಧರ್ಮ ಸಂಸ್ಕೃತಿಯನ್ನ ಉಳಿಸಬೇಕಾದಂತವ್ರು ಯಾರು? ಧರ್ಮದ ಸಂಸ್ಕೃತಿ ನೆಲೆಗಟ್ಟನ್ನ ಗಟ್ಟಿ ಮಾಡ್ಬೇಕಾಗಿರುವಂತವ್ರು ಯಾರು? ನಾವು ಬರೀ ಪ್ರೆಸ್ ಮೀಟ್ ಮಾಡಿ ಮತ್ತೆ ಹೋಗ್ತೀವಿ ಮತ್ತೆ ಬರ್ತೀವಿ ಅಂತಂದ್ರೆ ಅದು ನಗೆಪಾಟ್ಲಿಗೀಡಾಗುತ್ತೆ ಹೊರತು ಪ್ರಮೋದ್ ಮುತಾಲಿಕ್ ಅವರು ಅರ್ಥ ಮಾಡ್ಕೊಳ್ಬೇಕು. ಅವರು ಆರಂಭದಿಂದಲೂ ಹಿಂದೂ ಧರ್ಮದ ರಕ್ಷಣೆಗೋಸ್ಕರ ನಿಂತಿದ್ದಾರೆ, ಆದ್ರೆ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. 100 ವರ್ಷಗಳ RSS ಸಹ ತನ್ನ ಬದ್ಧತೆ, ತಾನು ಏನು ಐಕ್ಯತೆ ಮತ್ತು ಸಂಘಟನೆ ಅಂತೇಳಿ ಮಾಡ್ಕೊಂಡಿತ್ತು, ತನ್ನ ಧ್ಯೇಯವನ್ನ ಮರೆತುಬಿಟ್ಟು ಇವತ್ತು ರಾಜಕೀಯ ಪಕ್ಷದ ಓಟಿಗೋಸ್ಕರವಾಗಿ ರಾಜಕೀಯ ಪಕ್ಷಕ್ಕೆ ಅವರು ತೊಡಗಿಸ್ಕೊಂಡಿದ್ದಾರಲ್ಲ, ಇದರಿಂದಾಗಿ ಇವತ್ತು ಹಿಂದೂ ಧರ್ಮದಲ್ಲಿ ಒಡಕುಂಟಾಗಿರುವಂತದ್ದು. ಬಿಜೆಪಿ ಹಿಂದೂ, ಕಾಂಗ್ರೆಸ್ ಹಿಂದೂ, JDS ಹಿಂದೂ ಆತರ ಡಿವೈಡ್ ಆಗಿರುವಂತದ್ದು. ಇಡೀ ದೇಶದಲ್ಲಿ ಹಿಂದೂ ಧರ್ಮದ ಸಂಸ್ಕೃತಿ ಹಾಳಾಗೋದಕ್ಕೆ, ಹಿಂದೂ ಧರ್ಮದ ಶಕ್ತಿ ಕ್ಷೀಣಿಸೋದಕ್ಕೆ ಮೂಲ ಕಾರಣ ನಾವುಗಳೇ, ಹಿಂದೂಗಳೇ ಹೊರತು ಬೇರೆ ಧರ್ಮದವರಲ್ಲ. ನಾವು ಬೇರೆ ಧರ್ಮದವನ್ನ ಟೀಕೆ ಮಾಡ್ತೀವಿ. ಏನ್ ಮಾಡ್ಕೊಂಡ್ರಿ? ಇವತ್ತು ವಕ್ಫ್ ಕಾಯ್ದೆ ಅಡಿನಲ್ಲಿ ಕೂಗಾಡಿದ್ರಿ, ಅರ್ಚಾಡಿದ್ರಿ, ಎಲ್ಲಾ ಮಾಡಿದ್ರಿ, ಏನ್ ಮಾಡ್ಕೊಂಡ್ರಿ? ಅವರು ಬಲಿಷ್ಠವಾಗೇ ಇದ್ದಾರೆ. ಯಾಕಂದ್ರೆ ಅವರ ಧರ್ಮವನ್ನ, ಅವರ ಸಂಸ್ಕೃತಿಯನ್ನ ಅವರು ಕಾಪಾಡ್ಕೊಳ್ತಾ ಬರ್ತಾ ಇದ್ದಾರೆ. ಯಾವತ್ತಿಗೂ ಸಹ ಆ ಧರ್ಮ, ಅವರ ಸಂಸ್ಕೃತಿಯನ್ನ ಯಾವತ್ತೂ ಬಿಟ್ಟಿಲ್ಲ ಅವರು. ಅದಕ್ಕೋಸ್ಕರವಾಗಿ ಆ ಧರ್ಮ ಬಲಿಷ್ಠ ಆಗಿದೆ. ಯಾವ ಧರ್ಮ ತನ್ನ ಸಂಸ್ಕೃತಿಯನ್ನ ಬಿಡೋದಿಲ್ವೋ, ಯಾವ ಧರ್ಮ ತನ್ನ ಸಂಸ್ಕೃತಿಯ ಆಚರಣೆಯನ್ನ ದಾರಿ ತಪ್ಪಿಸೋದಿಲ್ವೋ, ಆ ಧರ್ಮ ಯಾವತ್ತಿಗೂ ಬಲಿಷ್ಠವಾಗಿರುತ್ತೆ ಅನ್ನೋದಕ್ಕೆ ನಮ್ಮ ಭಾರತ ದೇಶದಲ್ಲಿರುವಂತಹ ಒಂದು ಧರ್ಮ ನಮ್ಗೆ ಹೇಳುತ್ತೆ. ಗುಪ್ತಗಾಮಿನಿಯಾಗಿ ನಾವು ಟಾರ್ಗೆಟ್ ಇಟ್ಕೊಂಡಿದ್ವಿ. ನೀವು ಎಷ್ಟೇ ಹಿಂಸೆ ಕೊಟ್ಟರು ಸಹ, ಮಾನಸಿಕವಾಗಿ ಹಿಂಸೆ ಕೊಟ್ಟರು ಸಹ ನಾವು ಮತಾಂತರ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿಕೊಂಡು ಮತಾಂತರಗೊಳಿಸ್ತಾ ಇದ್ದಾರಲ್ಲ, ಅಲ್ಲಿ ಅವರು ಯಶಸ್ವಿ ಆಗ್ತಾ ಇದ್ದಾರೆ. ಮತ್ತೊಂದು ಧರ್ಮ ತನ್ನ ವ್ಯಾಪಾರದಲ್ಲಿ ಬಲಿಷ್ಠಗೊಳಿಸಿಕೊಂಡು ತನ್ನ ವ್ಯಾಪಾರವನ್ನು ವಿಸ್ತಾರ ಮಾಡಿಕೊಂಡು ಹಿಂದೂಗಳ ವ್ಯಾಪಾರಗಳನ್ನೇ ಕಸ್ಕೊಳ್ತಾ ಇದ್ದಾರೆ, ಹಿಂದೂಗಳ ಉದ್ಯೋಗಗಳನ್ನೇ ಕಸ್ಕೊಳ್ತಾ ಇದ್ದಾರೆ. ಆ ಧರ್ಮ ಬಲಿಷ್ಠವಾಗಿದೆ. ನಾವು ಮಾತ್ರ ಆ ಧರ್ಮ ಈ ಧರ್ಮ ಅಂತ ಹೇಳ್ಕೊಂಡು ಹಿಂದೂ ಧರ್ಮದಲ್ಲಿ ಜಾತಿಗಳನ್ನ ತೆಗೆದುಕೊಂಡು ಬಂದು, ರಾಜಕೀಯ ಪಕ್ಷವನ್ನ ತೆಗೆದುಕೊಂಡು ಬಂದು ಇವತ್ತು ಹಿಂದೂ ಧರ್ಮ ಅವನತಿಯತ್ತ ಹೋಗ್ತಾ ಇದೆ ಅಂತೇಳಿ ಇವತ್ತು ನಾವು ಪ್ರೆಸ್ ಮೀಟ್ ಮಾಡಿದ್ರೆ ಏನ್ ಪ್ರಯೋಜನ ಬಂತು? ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.